ಏನು ಏನ್ ಫೇವ್ರೇಟ್ ಹೇಳು. ಈಶ್ವರ ಬೆಳಗ್ಗೆ ಬರ್ತಾ ಇದ್ವಿ. ಬೆಳಿಗ್ಗೆ ಅಲ್ಲ, ಈವ್ನಿಂಗ್ ಸನ್ಸೆಟ್ ಅಲ್ಲಿ ಬರ್ತಾ ಇದೀವಿ. ಅಂದ್ರೆ ನೀನೇ ಸ್ವಲ್ಪ ಹಿಂದೆ ಫೋನ್ ಹಿಂಗಿಕೋ, ಫೋನ್ ಮುಂದೆ ಇಕ್ಕೋ, ಕೈಯಿಂದ ಮುಂದೆ ಇಕ್ಕೋ ಫೋನ್. ಹಾ, ಅದೇ ನೀನ್ ಹಿಡ್ಕೊಂಡು ಹಿಂಗೆ ಇದು ಏನಿದು ಅದ್ ಮೇಲಿಂದ ನೋಡೋದು. ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಒಳ್ಳೆ ಒಳ್ಳೆ ಡೈಲಾಗ್ ಹೊಡಿತಾ ಇರ್ತಾರೆ. ಆನ್ ಮಾಡಿದ್ಮೇಲೆ ಸೈಲೆಂಟ್ ಆಗಿ ಮೌನ ಗೌರಿ ಆಗ್ತದೆ. ಹೇಳಿ ಅರಿಯೋ ಅರಿಯೋ ಮನೇಲಿ ಅರಿಯೋ, ತಮಿಳ್ ಅರಿಯೋ, ಬೀಚ್ ಹತ್ರ ಬಂದಿದೀವಿ. ಆತರ ಆಟ ಆಡಲ್ಲ, ಸುಮ್ನೆ ಹಂಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ. ಟೈಮ್ ಆಯ್ತು. ಫೋನಲ್ಲಿ ಚಾರ್ಜ್ 2% ಇರೋದು. ನಮ್ಮ ಹಸ್ಬೆಂಡ್ ಕೋಪ ಮಾಡ್ಕೊಬಿಟ್ಟವ್ರೆ. ಎಕ್ಸ್ಕ್ಯೂಸ್ ಮೀ, ಮಾತಾಡ್ತಾ ಇಲ್ಲ. ಈಗ ಸಮ್ಮ ತಂಗಿ, ನಮ್ಮ ಅಜ್ಜಿ. ತುಂಬಾ ಬಿಸಿಲು ಇದೆ. ಏಪ್ರಿಲ್ ಮೇ ತರ ಇದೆ ಬಿಸಿಲು. ಕವಿ ಪ್ರೀತು ಎಕ್ಸ್ಪ್ಲೋರ್ಸ್ಗೆ ಸ್ವಾಗತ. ಎಲ್ರು ಇಲ್ಲಿಂದ ಮುರುಡೇಶ್ವರ ಬಸ್ ಟೋಪ್ ಹಾಕಿರೋದು, ಅದಕ್ಕೆ ನಾವು ಏನ್ ಪ್ಲಾನ್ ಹಾಕಿದ್ವಿ, ಡೈರೆಕ್ಟ್ ಬಸ್ ಇನ್ನು 2 ಗಂಟೆಗೆ ಇದೆಯಂತೆ. ಇವಾಗ 1:00. ಸೊ 1 ಅವರ್ ವೇಟ್ ಮಾಡೋದ್ಕಿಂತ ಕುಮಟಾಗ್ ಹೋಗಿ ಅಲ್ಲಿಂದ ಬಸ್ ಬೇಜಾನಿದೆ. 5 ಮಿನಿಟ್ಸ್ ಒಂದು ಬಸ್. ಸೊ ಅಲ್ಲಿಂದ ಹೋಗೋಣ ಅಂತ ಅನ್ಕೊಂಡಿದೀವಿ. ಪ್ಲಾನ್ ಹಾಕಿದ್ವಿ. ಇವಾಗ ಕುಂಟಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿಂದ ಮುರುಡೇಶ್ವರ ಹೋಗ್ತೀವಿ. ಓಕೆ ಗಾಯ್ಸ್, ಸಿಗೋಣ ಆಮೇಲೆ. ನಮ್ಗಂತೂ ಫುಲ್ ಟಯರ್ಡ್ ಆಗಿತ್ತು ಗೋಕರ್ಣದಲ್ಲಿ ಓಡಾಡಿ. ಆದ್ರೆ ಈ ವ್ಯೂ ನ ನೋಡ್ತಾ ಇದ್ರೆ ಆ ಟಯರ್ಡ್ ಎಲ್ಲ ಮರ್ತೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಪ್ರಕೃತಿ, ಈ ಸೌಂದರ್ಯ ನೋಡೋದೇ ಒಂದು ಖುಷಿ. ನಮ್ಗಂತೂ ಟಯರ್ಡ್ನೆಸ್ ಗೊತ್ತಾಗ್ತಿಲ್ಲ. ಈ ಹುಡ್ಗ ನೋಡಿ, ಡ್ರೈವರ್ ಬಸ್ ಓಡಿಸ್ತಿರೋದನ್ನ ನೋಡ್ಕೊಂಡು ಅವನು ಅದೇ ತರ ಮೂವ್ ಮಾಡ್ತಾ ಇದ್ದಾನೆ. ತರ ನೋಡಕ್ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ದಾರಿ. ಆ ಕಡೆ ಈ ಕಡೆ ಎಷ್ಟು ನೀರು. ನಾನ್ ನೋಡ್ದೆ ಮಲಗ್ಬಿಟ್ಟಿದ್ದೆ, ಇವಾಗ ನೋಡ್ತಾ ಇದೀನಿ. ಏನ್ ಫೀಲ್ ಆಗ್ತದೆ? ಮಲಯಾಳಿ ಅರಿಯೋ, ಅರಿಯೋ ಮನೇಲಿ ಅರಿಯೋ, ತಮಿಳ್ ಅರಿಯೋ, ಅರಿಯೋ, ಇಂಗ್ಲಿಷ್ ಸಂಸಾರಿಕನು ಸಂಸಾರಿಕು ಮೈಕ್ ಹಾಕ ಮಾತಾಡೆ ಕುಳ್ಳಿ. ರಾಧೆ, ಹೌ ಡು ಯು ಫೀಲ್ ರಾಧೆ? ಕುಮಟಾಗ್ ಬಂದಿ ಕಂಡಕ್ಟರ್ ಹೇಳಿದ್ರು ಕುಮಟಾಗ್ ಹೋಗಿ 5 ನಿಮಿಷಕ್ಕೂ ಬರುತ್ತೆ ಬಸ್ಸು ಅಂತ. ಒಂದ್ ಅರ್ಧ ಗಂಟೆ ಆಯ್ತು. ಬಿಸಿಲಲ್ಲಿ ಒಣಗಿ ಏನು ಕಪ್ಪಗಾಗ್ಬಿಟ್ಟೆ. ಇನ್ನು ಬಸ್ಸೇ ಬಂದಿಲ್ಲ. ಇನ್ನ ನಮ್ಮಮ್ಮ ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಒಳ್ಳೆ ಒಳ್ಳೆ ಡೈಲಾಗ್ ಹೊಡಿತಾ ಇರ್ತಾರೆ. ಆನ್ ಮಾಡಿದ್ಮೇಲೆ ಸೈಲೆಂಟ್ ಆಗಿ ಮೌನ ಗೌರಿ ಆಗ್ಬಿಡ್ತಾರೆ. ಆಮೇಲೆ 2:30 3:30 ಹೋಗ್ಬಿಡೋಣ ಅಲ್ವಾ ರಾಧೆ? 2:30 ಬಸ್ ಬರುತ್ತೆ, ಹೋಗೋಣ. ಅಲ್ಲಿ ರೀಚ್ ಆಗ್ಬಿಟ್ಟು ದೇವಸ್ಥಾನ ಸುತ್ತೆ ಬೀಚ್ಗೆ ಅಂದ್ರೆ ನನಗೆ ಇದಕ್ಕೆ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತಾ ಇರೋದೆ. ನೀನ್ ಕರ್ಕೊಂಡ್ರೆ ನಾನ್ ಬರ್ತೀನಿ. ಪಕ್ಕನಾ? ಇಷ್ಟೊತ್ತು ಕಾದ್ಮೇಲೆ ಬಸ್ ಸಿಕ್ತು ಫೈನಲಿ. ತುಂಬಾ ಬಿಸಿಲು ಇದೆ. ಏಪ್ರಿಲ್ ಮೇ ತರ ಇದೆ ಬಿಸಿಲು. ನವೆಂಬರ್ ಅಂದ್ರೆ ನಾವು ತುಂಬಾ ಚಳಿ ಚಳಿ ಇರುತ್ತೆ ಅನ್ಕೊಂಡ್ವಿ. ನೋಡಿದ್ರೆ ಬಿಸಿಲು ಡೆಡ್ ಆಪೋಸಿಟ್. ಮತ್ತೆ ಇನ್ನೊಂದೇನಂದ್ರೆ ನಾವು ಬಸ್ ಸ್ಟಾಪ್ ಅಲ್ಲಿ ಎಲ್ಲಾ ಕಡೆ ವಿಡಿಯೋ ಮಾಡಕ್ಕೆ, ವ್ಲಾಗ್ ಮಾಡಕ್ಕೆ ಫೋನ್ ಎತ್ತಿದ್ರೆ ಸಾಕು, ನಮ್ ಸುತ್ತಮುತ್ತ ಇರೋರೆಲ್ಲ ಒಂಥರ ನೋಡ್ತಾ ಇರ್ತಾರೆ. ತಿನ್ಕೊಂಡು ಬರೀ ನೋಡು. ಇದು ಹೊನ್ನಾವರ ಬ್ಯಾಕ್ ವಾಟರು. ನಾವು ಲಾಸ್ಟ್ ಟೈಮ್ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದಾಗ ಇಲ್ಲೇನೆ ಸ್ವಲ್ಪ ಮುಂದೆ ಸ್ಟೇ ಮಾಡಿದ್ದು, ಮತ್ತೆ ಶೂಟ್ ಮಾಡೋದಕ್ಕೆಲ್ಲ ಬಂದಿದ್ದು. ಸೊ ಇದನ್ನ ನೋಡಿ ಮೆಮೊರೀಸ್ ಮತ್ತೆ ನೆನಪಾಗ್ತಾ ಇತ್ತು. ಸೊ ತುಂಬಾ ಖುಷಿ ಆಯ್ತು ಮತ್ತೆ ಈ ಪ್ಲೇಸಿಗೆ ಬಂದಿದ್ದು. ಅಂದ್ರೆ ಆನ್ ದಿ ವೇ ಹಿಂಗಿಂದಾನೆ ಮುರುಡೇಶ್ವರಕ್ಕೆ ಹೋಗೋದಲ್ವಾ, ಹಾಗೆ ನೋಡ್ತಾ ಇದ್ವಿ. ನೋಡಿ ಎಷ್ಟು ನೀರು, ಯಪ್ಪ. ಏನಮ್ಮ, ಏನ್ ಹೇಳು, ಏನ್ ಹೇಳು, ಇವಾಗ ಹೇಳು. ಯಾವ ಪ್ಲೇಸ್ ಇದೆ ಹೇಳು, ಯಾವ ಪ್ಲೇಸ್ ಹೇಳಿದು? ಯಾವಾಗ, ಹೆಂಗ್ ಗೊತ್ತು ನಿಂಗ್ 1 ಅವರ್ ಅಂತ? ಹೆಂಗ್ ಗೊತ್ತು 1 ಅವರ್ ಅಂತ? ಅಷ್ಟೇ ಹೇಳದ್ ನೀನು. ಮುರುಡೇಶ್ವರ ಗೋಪುರ ಕಾಣಿಸ್ತಾ ಇದೆ. ನಾವು ಮುರುಡೇಶ್ವರ ರೀಚ್ ಆಗ್ತಾ ಇದೀವಿ. ಇನ್ನೇನು 5 minutes ಅಲ್ಲಿ. ಬನ್ನಿ ಮುರುಡೇಶ್ವರ ನೋಡೋಣ ಎಲ್ಲರೂ. ಇವಾಗ ಮುರುಡೇಶ್ವರ ರೀಚ್ ಆಗಿದ್ದೀವಿ. ಮುರುಡೇಶ್ವರ ಟೆಂಪಲ್ ಬೇರ್ ಇದೆ ಇದು. ಫೈನಲಿ ಮುರುಡೇಶ್ವರ ರೀಚ್ ಆದ್ವಿ. ಇವಾಗ ಬರ್ತಾ ಇದೆ ನೋಡಿ, ಗೋಪುರ ಕಾಣಿಸ್ತು.
ಏನ್ ಫೀಲ್ ಅಲ್ಲ ಅದೇ ಗೋಪುರ ನೋಡಿದಾಗ? ಹಾ? ಅವತ್ ನಾವು ನೈಟ್ 12 o'clock ಬಂದಿದ್ವಿ ಅಯ್ಯೋ, ಲಾಸ್ಟ್ ಟೈಮ್. ಇವಾಗ ಬೆಳಗ್ಗೆ ಬರ್ತಾ ಇದ್ವಿ. ಬೆಳಿಗ್ಗೆ ಅಲ್ಲ, ಈವ್ನಿಂಗ್ ಸನ್ಸೆಟ್ ಅಲ್ಲಿ ಬರ್ತಾ ಇದೀವಿ. ಈವ್ನಿಂಗ್ ಬರ್ತಾ ಇದೀವಿ ಇಲ್ಲಿಗೆ. ಅದು ಫ್ಯಾಮಿಲಿ ಜೊತೆ ಬರ್ತಾ ಇದೀವಿ ಇಲ್ಲಿಗೆ. ಹೌದು, ನಮ್ಮ ಅಮ್ಮಂಗಂತೂ ಈ ಟೆಂಪಲ್ ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ರೀಲ್ಸ್ ಅಲ್ಲಿ ಬಂದಾಗೆಲ್ಲ ಇಲ್ಲಿ ಹೋಗ್ಬೇಕು ಅಂತ ಇದ್ರು. ಫೈನಲಿ ಅವ್ರ ಜೊತೆನೆ ಇಲ್ಲಿ ಬಂದ್ಬಿಟ್ವಿ. ಅದು ಆಕ್ಚುಲಿ ಲಾಸ್ಟಿಗೆ ಇವಳೇ ಕರ್ಕೊಂಡ್ ಬಂದ್ಲು ಅವ್ರ ಮಮ್ಮಿನ ಇಲ್ಲಿಗೆ. Oh ವಾವ್, ಏನ್ my ಕಾಣಿಸ್ತದೆ. god. ಮುರುಡೇಶ್ವರ ಟೆಂಪಲ್ ಹತ್ತತ್ರ ಬಂದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಲಾಸ್ಟ್ ಫ್ಲೋರ್ ವರ್ಗು ಹೋಗಿ ನೋಡ್ತಾ ಇದ್ವಿ. ಅವ್ರವರೆಗೂ ನೋಡೋಕ್ ಹೋಗ್ತೇವೆ, ನಾವಿಬ್ರು ಹೋಗಿದ್ವಿ. ಇವಾಗ ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀವಿ. ಅವಲ್ಲಿ ಹೆಂಗ್ ಅನ್ಸ್ತಿದೆ ಟೆಂಪಲ್? ಒಳಗಡೆ ಹೋಗಿಲ್ಲ ಬಾ, ಒಳಗಡೆ ಹೋಗಿ ನೋಡೋಣ. ದರ್ಶನಕ್ಕೆ ಅಂತ ಲೈನಲ್ಲಿ ಹೋಗ್ತಾ ಇದೀವಿ ಇವಾಗ. ವಾವ್, ಏನ್ ಯಾ ಕಡೆ ಇದೆ ಬೀಚು? ಈ ಕಡೆ ಇದೆ. ಕಾಮಿಡಿನಾ? ಕಾಮಿಡಿನೇ. ಸಮುದ್ರ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಒಂದೊಂದೇ ಅಲೆ ದಡಕ್ಕೆ ಬಂದು ಬಡಿತಾ ಇದೆ. ಅಲ್ಲಿ ಬೋಟ್ ಎಲ್ಲ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ. ನೋಡಿ ಗೈಸ್, ಅಮ್ಮ ನಮ್ಮ ಅಜ್ಜಿ ಎಲ್ಲರೂ ನೋಡ್ತವ್ರೆ ಬೀಚ್ ನ. ನಮ್ಮ ಹಸ್ಬೆಂಡ್ ಕೋಪ ಮಾಡ್ಕೊಬಿಟ್ಟವ್ರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಮಾತಾಡ್ತಾ ಇಲ್ಲ. ದೇವಸ್ಥಾನನ ಕಣ್ತುಂಬ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಏನಕ್ಕೆ ಕೋಪ ಮಾಡ್ಕೊಂಡಿದ್ದು ಅಂದ್ರೆ, ನಾನು ಟೈಮ್ ಆಗೋಗ್ಬಿಡುತ್ತೆ ಟ್ರೈನಿಗೆ ಅಂತ ಹೇಳ್ಬಿಟ್ಟು ಕ್ಯೂನಲ್ಲಿ ಲೈನಲ್ಲಿ ಹೋಗ್ಬಿಡ್ತಾ ಇದ್ದೆ. ಇವರು ವ್ಲಾಗ್ ಆನ್ ಮಾಡ್ಕೊಂಡಿದ್ರು, ನಾನು ಮಾತಾಡದೆ ಲೈನಲ್ಲಿ ನಿಂತಿದ್ದೆ. ಸೊ ಕೋಪ ಮಾಡ್ಕೊಂಡಿದ್ದಾರೆ. ಏನ್ ಫೇವ್ರೇಟ್ ಹೇಳು? ಈಶ್ವರ. ಇಲ್ಲಿಂದ ಕಾಣಿಸ್ತದೆ, ಬಾಯಿ ಇಲ್ಲಿಂದ ಕಾಣಿಸ್ತೈತೆ. ಅಂದ್ರೆ ನೀನೇ ಸ್ವಲ್ಪ ಹಿಂದೆ ಹೋಗು, ಫೋನ್ ಹಿಂಗಿಕ್ಕೋ, ಫೋನ್ ಮುಂದೆ ಇಕ್ಕೋ, ಕೈಯಿಂದ ಮುಂದೆ ಇಕ್ಕೋ ಫೋನ್. ಹಾ, ಅದೇ ಮುಂದಿಗೆ. ನಿಮ್ಗೆ ವಾವ್, ವಾಟ್ ಅ ವ್ಯೂ ಯಜಮಾನ್ರೆ. ಗೊತ್ತಾಯ್ತು ಫೋಟೋ. ವ್ಲಾಗ್ ನ ಸರಿಯಾಗಿ ಮಾಡಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆಯವ್ರು ತುಂಬಾ ಅರ್ಜೆಂಟ್ ಮಾಡ್ತವ್ರೆ, ಟೈಮ್ ಆಗ್ಬಿಡುತ್ತೆ ಅಂತ. ಬಸ್ ಬೇರೆ ಇಲ್ವಂತೆ 6 ಗಂಟೆ ಮೇಲೆ. ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ತಾ ಇದೀವಿ. ಶಿವ ದೇವ್ರು ಅಂತಂದ್ರೆ ನಮ್ಮಿಬ್ರಿಗೂ ಅದೇನೋ ಒಂಥರ ಪ್ರೀತಿ ಜಾಸ್ತಿ. ನಾವು ತುಂಬಾ ಶಿವನ ಟೆಂಪಲ್ಗೆ ಹಾ, 8 ಜನ ಯಾರು ಹೋಗ್ಬೇಕು? ಆ ಕಡೆ ಹೋಗೋದು, ಈ ಕಡೆ ಅದ್ ಮೇಲಿಂದ ನೋಡೋದು. ನೋಡಕ್ಕೆ ಮೇಲಿಂದ ಹೋಗ್ತಾ ಇದ್ವಿ. ತಗೊಂಡಿರ್ತಾನೆ ಅವತ್ತು. ಸೊ ನಾವು 6 ಜನ ಇದೀವಿ, 7-8 ಹಾಕೊಂಡು ಹೋಗ್ಬೋದಲ್ಲ. ನಮ್ ಜೊತೆ ಬಂದ್ರೆ 8 ಜನ. ಫೋನ್ ಚಾರ್ಜರ್ ಡೌನ್ ಆಯ್ತು. ಸೊ ಮೈಕ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಆಗಿ ಮಾತಾಡುವಾಗ್ಲೇ ಈ ಮೈಕ್ ಯಾವಾಗ್ಲೂ ಕೈ ಕೊಡುತ್ತೆ. ಏನು ಮಾಡಕ್ಕಾಗಲ್ಲ. ಗೋಪುರದ ಮೇಲಕ್ಕೆ ಹೋಗ್ತಾ ಇದೀವಿ. 18ನೇ ಮಹಡಿಗೆ ಹೋಗ್ತಾ ಇದೀವಿ ಲಿಫ್ಟ್ ಅಲ್ಲಿ. ನಮ್ಮ ಅವ್ವ ನಮ್ಮಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ. ನೋಡೋದಿಕ್ಕೆ ಎಕ್ಸೈಟ್ ಆಗಿದ್ದಾರೆ ಹೆಂಗ್ ಕಾಣತ್ತೆ ಅಂತ. ಪ್ರತಿ ಸರಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ್ಲೂ ಅಲ್ಲೆಲ್ಲ ನೋಡುವಾಗ ನಮ್ಮ ಫ್ಯಾಮಿಲಿ ಅವ್ರನ್ನು ನೋಡ್ಬೇಕಿತ್ತು, ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕಿತ್ತು. ಫ್ಯಾಮಿಲಿ ಜೊತೆ ಎಲ್ಲದನ್ನು ನೋಡ್ತಿರೋದು, ಎಕ್ಸ್ಪೀರಿಯನ್ಸ್ ಮಾಡ್ತಿರೋದೇ ಒಂಥರ ಹ್ಯಾಪಿ ಆಗಿದೆ. ಈ ಮೈಕ್ ಕೇಳಿಸ್ತಿಲ್ಲ ಅಂತ ನಮಗ್ ಗೊತ್ತಾಗ್ಲಿಲ್ಲ, ನಾವು ಚೆಕ್ ಮಾಡ್ಲಿಲ್ಲ. ಸೊ ಬಂದ್ಮೇಲೆ ನೋಡ್ಕೊಂಡ್ವಿ. ಮೈಕಲ್ ಚೆನ್ನಾಗ್ ಕೇಳಿಸ್ತಾ ಇದೆ ಅಂತ ಇಬ್ರು ಮಾತಾಡ್ಕೊಂಡು ಹೋಗ್ತಾನೆ ಇದೀವಿ ಫುಲ್ ವಿಡಿಯೋ. ಆಮೇಲೆ ಮನೇಲೆ ನೋಡಿದ್ವಿ, ಅದು ವಾಯ್ಸ್ ಮ್ಯೂಟ್ ಆಗ್ತಾ ಇದೆ ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು. 4 ಕಿಟಕಿಗಳಿವೆ ಇಲ್ಲಿ. 4 ಕಡೆಯಿಂದನೂ 4 ವ್ಯೂಸ್ ಕಾಣಿಸುತ್ತೆ. 4 ಬೋಟ್ ಇದೆಯಲ್ಲ, ಅದೇ ಸ್ಕೂಬಾ ಡೈವಿಂಗ್. ಅದಾ? ಅದೇ ಸ್ಕೂಬಾ ಡೈವಿಂಗ್ ತರದ. ಅದನ್ನ ಎಷ್ಟು ಚೆನ್ನಾಗಿದೆ ನೋಡಿ. ಈ ವ್ಯೂ ನ ನೋಡೋದಿಕ್ಕೆ ನಾವು ಅಷ್ಟು ದೂರದಿಂದ ಬಂದಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ. ಸುತ್ತಲೂ ಸಮುದ್ರ, ನೀರು, ಮಧ್ಯದಲ್ಲಿ ಶಿವ, ದೇವಸ್ಥಾನ, ರಾಜಗೋಪುರ. ಆ ರಾಜಗೋಪುರದ ಮೇಲಿನ
18ನೇ ಮಹಡಿಯಿಂದ ಈ ಸುಂದರವಾದ ದೃಶ್ಯನ ಕಣ್ತುಂಬಿಕೊಳ್ತಿರೋ ನಾವು. ಸಂಜೆ 5:30 ಆಗಿದೆ ನೋಡಿ, ಸನ್ಸೆಟ್ ಆಗೋ ಸಮಯ. ನನ್ಗೆ ತುಂಬಾ ಶಿವ ದೇವ್ರು ಯಾಕೆ ಇಷ್ಟ ಆಗೋದು ಅಂತಂದ್ರೆ, ಶಿವ ದೇವ್ರು ಹೆಂಡತಿಗೆ ಅರ್ಧಾಂಗಿ ಅನ್ನೋ ಸ್ಥಾನ ಕೊಟ್ಟು ಅಷ್ಟು ಪ್ರೀತಿಸ್ತಾರೆ. ಸೊ ಹಂಗಾಗಿ ನನಗೆ ಶಿವ ದೇವ್ರಂದ್ರೆ ತುಂಬಾ ಇಷ್ಟ. ಮುರುಡೇಶ್ವರದ ಈ ಶಿವ ಪ್ರತಿಮೆ ಏನಿದೆ, ಇದು ವಿಶ್ವದ ಅತಿ ಎತ್ತರದ 2ನೇ ಶಿವ ಪ್ರತಿಮೆ. ಪ್ರೈಮರಿ ಸ್ಕೂಲ್ ಅಲ್ಲಿರುವಾಗ ನಮ್ಮ ಮ್ಯಾಮ್ ಒಂದ್ ಮಾತು ಹೇಳಿದ್ರು, ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ರ ಅಂತಂದ್ರೆ ನಾವೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ವಿ. ಅವ್ರು ಹೇಳಿದ್ರು, ಶಿವ ವರ್ಷ ಪೂರ್ತಿ ನಮ್ಮನ್ನೆಲ್ಲ ಕಾಯ್ತಾರೆ, ವರ್ಷಕ್ಕೊಂದಿನ ದೇವ್ರನ್ನ ಕಾಯಕ್ ಆಗಿಲ್ವಾ ನಿಮ್ಗೆ ಅಂತ ಹೇಳಿದ್ರು. ಸೊ ಅದ್ ನೆನ್ಪಲ್ಲಿ ಇರ್ತಾ ಇತ್ತು. ಸೊ ನಾನ್ ಇವಾಗ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕ್ ಇಂದ ಉಪವಾಸ ಜಾಗರಣೆ ಇರ್ತಾ ಇದ್ದೀನಿ. ನಂಗೆ ಅವತ್ತಿನ ದಿನ ನಿದ್ದೆನೆ ಬರಲ್ಲ, ಫುಲ್ ಶಿವ ಧ್ಯಾನದಲ್ಲೇ ಮುಳುಗೋಗಿರ್ತೀವಿ, ಟೆಂಪಲ್ ಅಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವಾಗ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಮನ್ಸಿಗೆ ನೋಡೋದಿಕ್ಕೆ. ಇಡೀ ಫ್ಯಾಮಿಲಿ ಎಲ್ಲಾರ್ನು ಕರ್ಕೊಂಡ್ ಬಂದು ಫ್ಯಾಮಿಲಿ ಜೊತೆ ಈ ತರ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ತುಂಬಾ ಚೆನ್ನಾಗಿರತ್ತೆ. ಮತ್ತೇನಂದ್ರೆ ಇದು ಟಾಪ್ ಫ್ಲೋರಿಗೆ ಬಂದು ಇದನ್ನ ನೋಡಕ್ಕೆ 20 ರುಪೀಸ್ ಈಚ್ ಪರ್ಸನ್ಗೆ. ಸೊ ನಾವು ಎಷ್ಟು 6 ಜನ ಇದ್ವಿ, 120 ರುಪೀಸು. ಆದ್ರೂ ತುಂಬಾ ಚೆನ್ನಾಗಿದೆ ನೋಡಿ. 3 ಕಡೆ ಸಮುದ್ರ ಕಾಣಿಸುತ್ತೆ, ಇದು ಒಂದ್ ಸೈಡ್ ಸಿಟಿ ಕಾಣಿಸುತ್ತೆ ನೋಡಿ. ಈ ಕಡೆಯಿಂದ ಗ್ರೀನರಿ ಮಧ್ಯದೊಳಗೆ ಸಿಟಿ ಕಾಣಿಸ್ತಾ ಇದೆ. ನಾನೇನ್ ಹೇಳ್ತಿದೀನಿ ಅಂತಂದ್ರೆ, ಆ ಕಡೆ ಸಮುದ್ರ ಈ ಕಡೆ ಸಮುದ್ರ, ಮಧ್ಯದಲ್ಲಿ ಶಿವ, ಮುಂದೆ ಸಿಟಿ ಅಂತ ಹೇಳ್ತಾ ಇದೀನಿ. ಈ ಮೈಕ್ ಮ್ಯೂಟ್ ಆಗಿರೋದ್ರಿಂದ ಅಲ್ಲಿ ಏನ್ ಮಾತಾಡ್ತಿದೀವಿ ಅಂತ ಕೇಳಿಸ್ತಾ ಇಲ್ಲ, ಮತ್ ನನ್ಗೂ ನೆನ್ಪಾಗ್ತಾ ಇಲ್ಲ ಏನ್ ಮಾತಾಡ್ತಾ ಇದೀವಿ ಅಂತ. ಆದ್ರೆ ಒಂದಂತೂ ಅರ್ಥ ಆಗ್ತಿದೆ, ನಮ್ಮ ಅವ್ವ ತುಂಬಾ ಖುಷಿಯಾಗಿದ್ದಾರೆ ಅಂತ. ಸೊ ಅವ್ರ ಖುಷಿಯಾಗಿದ್ರೆ ಇನ್ನೇನ್ ಬೇಕು, ಅವ್ರ ಹ್ಯಾಪಿನೇ ನಮ್ ಹ್ಯಾಪಿನೆಸ್ ಅಷ್ಟೇ. ಆದ್ರೂ ಈ ಟೆಂಪಲ್ ಒಂಥರ ವಿಸ್ಮಯನೇ. ಎಷ್ಟು ನೀರಿದೆ ಸುತ್ತನೂ, ಎಷ್ಟು ಸಮುದ್ರದ ಅಲೆಗಳು ಬರ್ತವೆ, ಆದ್ರೂ ದೇವಸ್ಥಾನ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂತಂದ್ರೆ ಆ ಶಿವ ದೇವ್ರದು ಮಹಿಮೆ ಎಷ್ಟಿದೆ ನೋಡಿ. ನನ್ಗಂತೂ ತುಂಬಾ ಇಷ್ಟ ಈ ಟೆಂಪಲ್. ಇವಾಗ ನಾವು ಶಿವ ಪ್ರತಿಮೆ ಹತ್ರ ಇರೋಂತಹ ಗುಹೆ ಒಳಗೆ ಹೋಗೋದಿಕ್ಕೆ ಅಂತ ಹೋಗ್ತಾ ಇದೀವಿ. ಅದ್ರಲ್ಲಿ ಸ್ಟೋರಿ ಏನಿದೆಯಲ್ವಾ ಅದನ್ನ ನೋಡೋದಿಕ್ಕೆ ಹೋಗ್ತಾ ಇದೀವಿ ಇವಾಗ ಎಲ್ಲಾರುನು. ಪಾಪ ಅವಾಗಿಂದ ವಿಡಿಯೋ ಹಿಡ್ದು ಸುಸ್ತಾಗ ಮನೆಯವರು ಪಾಪ ವ್ಲಾಗಲ್ಲೇ ಕಾಣಿಸ್ತಾ ಇಲ್ಲ. ಹತ್ತಿರಿ ತಿರ್ಗೋ. ಪಾಪ ನಮ್ಮವ್ವ ಓಡಾಡಿ ಸುಸ್ತಾಗ್ಬಿಟ್ಟೈತೆ, ಕಾಲ್ ನೋವಿದೆ ಅನ್ಸುತ್ತೆ, ನಿಧಾನಕ್ ನಡಿ. ಇವಾಗ ಇಲ್ಲಿ ಗುಹೆ ಇದೆ, ಅಲ್ಲಿ ಶಿವ ದೇವ್ರದು ಇನ್ನು ಸ್ಟೋರಿ ಇದೆಯಲ್ವಾ, ಸ್ಟೋರಿನ ನೋಡೋದಿಕ್ ಹೋಗ್ತಾ ಇದೀವಿ. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗಿರೋದು. ಸೊ ರಾವಣ ಅದನ್ನ ಬಲವಂತವಾಗಿ ಕೀಳೋದಿಕ್ಕೆ ಪ್ರಯತ್ನ ಪಟ್ಟಾಗ ಆ ಒಂದು ಚೂರು ಮುರುಡೇಶ್ವರ ಕಡೆಗೆ ಬೀಳತ್ತೆ. ಸೊ ಅದೇನೆ ಮುರುಡೇಶ್ವರ ಆಗಿದೆ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಸ್ಟೋರಿ ಏನು ಅಂತ. ಒಂದೇ ದಿನ ಈ 5 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೇದು. ಒಂದು ಆತ್ಮಲಿಂಗ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಇನ್ನು ದಾರೇಶ್ವರ, ಸಜ್ಜೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ಅಲ್ಲಿ ಮುರುಡೇಶ್ವರ ದರ್ಶನ ಆಯ್ತು, ಮತ್ತೆ ಎಲ್ಲ ಅಲ್ಲಿ ಗುಹೆ ಒಳಗಡೆ ಸ್ಟೋರಿ ಇದೆಯಲ್ಲ ಅದನ್ನು ಎಲ್ಲ ನೋಡಿದ್ವಿ. ಇವಾಗ ನೆಕ್ಸ್ಟ್ ಬ್ಯಾಂಗ್ಳೂರ್. ಬಾಯ್ ಗೈಸ್, ಇದೆ ಲಾಸ್ಟ್ ಬೀಚಲ್ಲಿ ಆಟಾಡಕ್ ಆಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಬರೋಣ. ನೆಕ್ಸ್ಟ್ ಟೈಮ್ ಬಂದಾಗ ಬೀಚ್ ಆಡೋಣ. ಫುಲ್ ವಿಡಿಯೋ ಮಾಡ್ತೀವಿ, ವ್ಲಾಗ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ದು. ಸೊ ಬೀಚ್ ಹತ್ರ ಬಂದ್ವಿ, ಸುಮ್ನೆ ಹಂಗೆ ಒಂದ್ ರೌಂಡ್ ಕಾಲ್ ನೆನ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿಂದ ಹೊರಡ್ಬೇಕು. ಹಂಗೆ ಸಂಜೆ ಆಗಿತ್ತಲ್ವಾ, ಸೊ ಬಜ್ಜಿ ಟೀ ಕುಡ್ಕೊಂಡು ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ ಟ್ರೈನ್ಗೆ. ಬೀಚ್ ಹತ್ರ ಬಂದಿದೀವಿ, ಆದ್ರೆ ಆಟ ಆಡಲ್ಲ, ಸುಮ್ನೆ ಹಂಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ. ಟೈಮ್ ಆಯ್ತು, ಫೋನಲ್ಲಿ ಚಾರ್ಜ್ 2% ಇರೋದು, ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಗೈಸ್ ಬಾಯ್, ಟೇಕ್ ಕೇರ್. ಫೈನಲಿ ಟ್ರಿಪ್ ಎಲ್ಲ ಮುಗೀತು, ಟ್ರೈನಲ್ಲಿ ಹೋಗ್ತಾ ಇದೀವಿ. ಬೆಳಗ್ಗೆಗೆ ಮನೆ ರೀಚ್ ಆಗ್ತೀವಿ. ಹೋಗೋದಿಕ್ಕೆ ಬೇಜಾರಾಗ್ತಾ ಇದೆ, ಇನ್ನು ಸ್ವಲ್ಪ ಓಡಾಡ್ಬೇಕು ಅಂತ ಅನ್ಸ್ತಾ ಇದೆ, ಆದ್ರೂ ಹೋಗ್ತಾ ಇದೀವಿ ಮನೆಗೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನ್ ಬೇಕು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದ.